ಸರ್ ನಮಸ್ಕಾರ. ನಾವು ಆಲ್ ಇಂಡಿಯಾ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ ರೆಡಿನಾ? ಸರ್ ರೆಡಿನಾ? ಅಗರಬತ್ತಿ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ನಾವು ನಮ್ಮ ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ಗಾಗಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತೀವಿ. ಇದು ಒಂದು ಬಿಗ್ ಎಕ್ಸಿಬಿಷನ್. ಇದು ಕ್ಲೋಸ್ ಟು 250 ಎಕ್ಸಿಬಿಟರ್ಸ್ ಪ್ರೆಸೆಂಟ್ ಇರ್ತಾರೆ. ನಿಮಗೆ ತಿಳಿದಾಗೇ ಅಗರಬತ್ತಿ ಇಂಡಸ್ಟ್ರಿಯಲ್ಲಿ ತುಂಬ ಚಿಕ್ಕ ಮತ್ತು ದೊಡ್ಡ ಅಗರಬತ್ತಿ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ, ಟೆಕ್ನಾಲಜಿ ಅಪ್ಗ್ರೇಡ್ ಮಾಡೋಕ್ಕೆ, ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ ತ್ರಿಪುರವಾಸಿನಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಬೆಂಗಳೂರಲ್ಲಿ ನವಂಬರ್ 6, 7, 8ಕ್ಕೆ ದೊಡ್ಡ ಒಂದು ಎಕ್ಸ್ಪೋ ಕಂಡಕ್ಟ್ ಮಾಡ್ತೀವಿ. ಆಲ್ ಇಂಡಿಯಾ ಲೆವೆಲಿಂದ ಕ್ಲೋಸ್ ಟು 6,000 ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಅಟೆಂಡ್ ಆಗೋ ಸಾಧ್ಯತೆ ಇದೆ. ಇದು ನಾವು ಬೆಂಗಳೂರಲ್ಲಿ ಇದು 3ನೇ ಸಲ ಕಂಡಕ್ಟ್ ಮಾಡ್ತಾ ಇರೋದು ಎಕ್ಸ್ಪೋ. 3 ವರ್ಷದ ಹಿಂದೆನೂ ಮಾಡಿದ್ದೀವಿ. ಈಗ ನವಂಬರ್ 6, 7, 8ಕ್ಕೆ ಅಗರಬತ್ತಿ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಥ್ಯಾಂಕ್ ಯು. ಅಗರಬತ್ತಿ ಉದ್ಯಮ ಚೆನ್ನಾಗೇ ಇದೆ. ನಮ್ಮ ದೇಶದಲ್ಲಿ ದೇವ್ರ ಬಗ್ಗೆ ಭಕ್ತಿ ಇರೋ ತನಕ, ನಮ್ಮ ರಿಚುವಲ್ಸ್, ನಮ್ಮ ಟ್ರೆಡಿಷನ್ ಬಗ್ಗೆ ನಂಬಿಕೆ ಇರೋ ತನಕ ಅಗರಬತ್ತಿ ಅಂತ ಒಂದು ಪದಾರ್ಥ ಇದ್ದೇ ಇರುತ್ತೆ. ದಿನ ಪ್ರಾರ್ಥನೆಗೆ ಯೂಸ್ ಮಾಡ್ತಾರೆ. ಎಷ್ಟು ಜನ ಈ ಉದ್ಯಮನ ಅವಲಂಬಿಸಿದ್ದಾರೆ? ನಮ್ಮ ಅಗರಬತ್ತಿ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಲಿ ಕ್ಲೋಸ್ ಟು 2 ಲಕ್ಷ ಜನ ಜೋಡ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಎಷ್ಟು ಕೋಟಿ ವ್ಯವಹಾರ ಆಗ್ತಾ ಇದೆ ಸರ್? ಅಲ್ಲ ಎಕ್ಸ್ಪೋಗೆ ಸರ್, ಮತ್ತು ತುಂಬ ಕಷ್ಟದಲ್ಲಿರ್ತಕ್ಕಂಥ ಅಗರಬತ್ತಿ ಮಾಲೀಕರು ಕೂಡ ಇದ್ದಾರೆ. ಅವ್ರಿಗೆಲ್ಲ ನೀವು ಆರ್ಥಿಕವಾಗಿ ಯಾವ ಥರ ಸಹಾಯ ಮಾಡ್ತೀರಾ? ನಾವು ಅಗರಬತ್ತಿ ಕಷ್ಟದಲ್ಲಿರೋ ಕಂಪನಿಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ. ನೀವು ಕನ್ಸ್ಯೂಮರ್ಸ್ ಯಾರ್ಯಾರಿದ್ದಾರೋ ದಯವಿಟ್ಟು ಅಗರಬತ್ತಿ ತೊಗೊಳ್ಳಿ, ದಿನ ಜಾಸ್ತಿ ಬಳಕೆ ಮಾಡಿ, ಎಲ್ಲರಿಗೂ ಸಹಾಯ ಆಗುತ್ತೆ. ನಾವೇನು ಉದ್ಘಾಟನೆ ಯಾರು ಮಾಡ್ತಾರೆ ಸರ್? ಕಾರ್ಯಕ್ರಮದ ಉದ್ಘಾಟನೆ ಅದಿನ್ನೂ ಚೀಫ್ ಗೆಸ್ಟ್ ಎಲ್ಲ ನಾವಿನ್ನೂ ಫೈನಲೈಸ್ ಮಾಡಿಲ್ಲ. ಮಾಡಿದ್ಮೇಲೆ ಹೇಳ್ತೀವಿ ಸರ್. ಇನ್ನೂ ನವಂಬರ್ ಡೇಟ್ ಎಲ್ಲ ಇಷ್ಟು ಬೇಗ ಯಾರೂ ಕೊಡೋಲ್ಲ ನಮಗೆ. ನಾನು ಅರ್ಜುನ್ ಅಂತ. ಥ್ಯಾಂಕ್ ಯು ಸರ್.